ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ನ್ಯೂ ರೆಸಿಪಿ ಬಂದು ಬಾಳೆಕಾಯಿ ಬಜ್ಜಿ ಅಂತ. ಈ ರೆಸಿಪಿನ ನಾನು ನಮ್ಮ ಅಕ್ಕನ ಊರಿಗೆ ಹೋದಾಗ ಅವಳು ಈ ರೆಸಿಪಿ ಮಾಡಿದ್ಲು. ಸೊ ಅದು ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿತ್ತು. ಸೊ ನಿಮ್ಮ ಜೊತೆ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಇದು ನಾರ್ಮಲ್ ಬಾಳೆಕಾಯಿ ಅಲ್ಲ, ಚಿಪ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಆ ಟೈಪಲ್ಲಿ ಇದು ಬಾಳೆಕಾಯಿ, ಅದರಲ್ಲಿ ಮಾಡುವಂಥ ರೆಸಿಪಿ ಇದು. ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಮೆತ್ತಗಾಗಬೇಕು. ಅದು ಅಲ್ಲಿವರೆಗೂ ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅದಾದಮೇಲೆ ಅದು ಬಾಳೆಕಾಯಿ ಬೆಂದಿದ್ದೀನೋ ಇಲ್ವೋ ಅಂತ ಒಂದು ಸ್ಪೂನ್ ತೊಗೊಂಡು ಚುಚ್ಚು ನೋಡಿ, ಅದಕ್ಕೇನು ಅಂಟ್ಕೋಬಾರ್ದು. ಹಾಗಾಗಿದ್ರೆ ಬೆಂದಿದೆ ಅಂತ. ಹಾಗೆ ಮೇಲಿನ ಸಿಪ್ಪೆನ ಚೆನ್ನಾಗಿ ಬಿಡಿಸ್ಕೋಬೇಕು. ಉಪ್ಪು, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿನ ಸುಟ್ಕೊಂಡಿರಬೇಕು. ಆ್ಯಂಡ್ ಸ್ವಲ್ಪ ಹುಳಿ, ಬೆಳ್ಳುಳ್ಳಿ, ಹಾಗೆ ಕರಿಬೇವು. ಇದಿಷ್ಟು ಬಜ್ಜಿ ಮಾಡೋಕ್ಕೆ ಬೇಕಾಗಿರೋವಂಥ ಮಸಾಲ. ನಾನು ತೋರಿಸ್ತಿರೋ ಬಾಳೆಕಾಯಿನ ಇದನ್ನ ಬೇಯಿಸ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಆಗಿ. ಇದನ್ನು ಹೇಗೆ ಮಾಡೋದು ಅಂತ ಅಂದರೆ, ನೀವು ಬೇಯಿಸ್ಕೊಂಡಿರೋವಂತಹ ಬಾಳೆಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಹಾಗೆ ಮೆಣಸಿನ್ಕಾಯಿ, ತೊಗೊಂಡಿರೋವಂಥ ಮಸಾಲೆ ಎಲ್ಲ ಕೂಡ ನೀವು ಜಾರ್ಗೆ ಹಾಕ್ಕೋಬೇಕು. ಸಣ್ಣದಾಗಿ ನುರ್ಕೋಬೇಕು, ಅಂದರೆ ಗ್ರೈಂಡ್ ಮಾಡ್ಕೊಳ್ಳಿ. ಹುಳಿ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ವೀಟ್ ಏನಾದರೂ ಬೇಕು ಅಂತಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ನೀವು. ನಾನು 1.5 ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ ಹುಳಿನ. ನಿಮಗೇನಾದರೂ ಬಾಳೆಕಾಯಿ ಚಿಪ್ಸ್ ಮಾಡೋ ಅಂತಹ ಬಾಳೆಕಾಯಿ ಏನಾದರೂ ಸಿಕ್ತು ಅಂತಂದರೆ ಬರೀ ಚಿಪ್ಸ್ ಮಾಡೋ ಬದಲು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ. ನನಗೂ ಕೂಡ ನಮ್ಮ ಅಕ್ಕನ ಊರಿಗೆ ಹೋದಾಗಲೇ ಗೊತ್ತಾಗಿದೆ ಈ ಥರ ಒಂದು ರೆಸಿಪಿ ಇದೆ ಅಂತ. ಬಜ್ಜಿ ಹೇಗಿದ್ದರೂ ರೆಡಿ ಆಯಿತು. ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನಿಮಗೆ ರೊಟ್ಟಿ ಮಾಡೋ ರೆಸಿಪಿ ಏನಾದರೂ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಬಾಳೆಕಾಯಿ ಬಜ್ಜಿ ಇದು ಮಲೆನಾಡು ಸ್ಪೆಷಲ್ ಕೂಡ ಹೌದು. ಮಲೆನಾಡಲ್ಲಿರೋರಿಗೆ ಈ ರೆಸಿಪಿ ಏನಾದರೂ ಗೊತ್ತಿತ್ತು ಅಂತಂದರೆ, ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಬೇಗ ನೋಡೋಣ ಎಷ್ಟು ಜನಕ್ಕೆ ಈ ರೆಸಿಪಿ ಗೊತ್ತಿದೆ ಅಂತ. ಸೊ ಈ ಬಾಳೆಕಾಯಿ ಬಜ್ಜಿನ ನೀವು ರೈಸ್ ಜೊತೆ ಆಗಲಿ, ಚಪಾತಿ, ರೊಟ್ಟಿ ಆಗಲಿ ಯೂಸ್ ಮಾಡ್ಕೋಬೋದು. ಸಿ ಯು ಆನ್ ದಿ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.